ನಾನು ಮನೆಗೆ ಹೋಗೋದ್ರೊಳಗೆ ನಮ್ಮಮ್ಮ ಮನೇನ ಕ್ಲೀನ್ ಮಾಡಿ ಹಾಗೆ ದೇವ್ರ ಗುಡಿಗೆ ಒಂದು ದೀಪನ ಇಟ್ಟಿದ್ರು. ಈ ದೀಪ ನಾವು ಬರೋವರೆಗೂ ಉರಿತಾ ಇರಬೇಕು ನಾವು ಶಬರಿಮಲೆಯಿಂದ ಬರೋವರೆಗೂ ಈ ದೀಪ ಉರಿತಾ ಇರಬೇಕು ಅಂದ್ಬಿಟ್ಟು ಹಚ್ಚಿ ಅದಾದಮೇಲೆ ಟಿಫನ್ ಮಾಡಬೇಕಿತ್ತು. ಹಾಗಾಗಿ ನಮ್ಮಮ್ಮ ಮಾಡಿದ ಟಿಫನ್ನು ಪಲಾವು, ಅದ್ರ ಜೊತೆಗೆ ಒಂದಷ್ಟು ಮೊಸರು ಗೊಜ್ಜು ಮತ್ತು ಒಂದಷ್ಟು ತುಪ್ಪ ಹಾಕ್ಕೊಟ್ರು. ಅದ್ರ ಜೊತೆಗೆ ತಿಂದ್ಕೊಂಡು ನಾವು ಬಂದು ಟೆಂಪಲ್ ಹತ್ರ ಬರೋದ್ರೊಳಗೆ ಈರುಮುಡಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು. ಹಾಗೆ ಫಸ್ಟಿಗೆ ಮಣಿಕಂಠ ಸ್ವಾಮಿಗಳಿಗೆ ಈರುಬುಡಿನ ಕಟ್ಟಾದ್ಮೇಲೆ ಎಲ್ಲ ಒಂದು ಕಡೆ ಗರ್ಭಗುಡಿಗೆ ಈರುಬುಡಿನ ಇಡ್ತಾಯಿದ್ರು. ಹಾಗೆ ಇಟ್ಮೇಲೆ ನಮ್ಮದು ಕೂಡ ಈರುಮುಡಿ ಇತ್ತು. ಹಾಗಾಗಿ ನಾವು ಮತ್ತೆ ಹೋಗ್ಬಿಟ್ಟು ಭಜನೆಗೆ ಜಾಯ್ನ್ ಆದ್ವಿ. ಅಲ್ಲಿ ಈ ಸ್ವಾಮಿಗಳು ತುಂಬಾ ಚೆನ್ನಾಗಿ ಭಜನೆ ಮಾಡ್ತಾಯಿದ್ರು. ಎಲ್ಲ ಸ್ವಾಮಿಗಳಿಗೂ ಇರುಮುಡಿನ ಕಟ್ಟಾಗಿತ್ತು. ಆ ಕಟ್ಟಿದ್ದು ಇರುಮುಡಿನ ಒಂದು ಕಡೆ ಗರ್ಭಗುಡಿಗೆ ಇಟ್ಟಿದ್ವಿ. ಅಲ್ಲಿಂದ ನಾವು ಸೀದಾ ಬಸ್ಸಿಗೆ ಎತ್ಕೋಬೇಕು ಅಂದ್ಬಿಟ್ಟು ಎಲ್ಲ ಸ್ವಾಮಿಗಳು ಒಂದು ಕಡೆ ಲೈನಾಗಿ ಇರುಮುಡಿನ ಎತ್ಕೊಂಡಾದ್ಮೇಲೆ ಎಲ್ಲ ಸ್ವಾಮಿಗಳಿಗೂ ದೇವಸ್ಥಾನದ ಮುಂದೆ ಒಂದೊಂದು ಇಡ್ಗಾಯಿನ ಹೊಡೆಯೋದ್ರ ಮೂಲಕ ನಾವು ಇರುಮುಡಿನ ಎತ್ಕೊಂಡು ಬಸ್ ಹತ್ರ ಬಂದ್ವಿ. ಬಸ್ ಹತ್ರ ಬಂದಂಗೆ ಎಲ್ಲ ಪೇರೆಂಟ್ಸ್ ಕೂಡ ಇಲ್ಲಿ ಜಾಯ್ನ್ ಆಗಿದ್ದರು. ಹಾಗೆ ನಾವು ಬಸ್ಸಿಗೆ 3 ಪ್ರದಕ್ಷಿಣೆ ಹಾಕ್ಬಿಟ್ಟು ತಂದಿದ್ದು ಇರುಮುಡಿನ ಬಸ್ ಮೇಲ್ಗಡೆ ಇಟ್ವಿ. ಅದಾದಮೇಲೆ ನಮ್ಮನ್ನ ಊರಿನ ಜನಗಳೆಲ್ಲ ಯುದ್ಧಕ್ಕೆ ಹೊರಟಿರೋ ರೀತಿ ನಮ್ಮನ್ನೆಲ್ಲ ಕಳಿಸ್ಕೊಟ್ರು. ಅದನ್ನು ನೀವೇ ನೋಡಿ ಅಂತ ಹೇಳಿ ನಾವು ಬಂದಿದ್ದ ರೂಟು ಕುಶಾಲನಗರ, ಪಿರಿಯಾಪಟ್ಟಣ, ಆನೆ ಚೌಕು ರೂಟು. ಹೆಸ್ರಿಗೆ ತಕ್ಕಂಗೆ ಆನೆ ಸಿಕ್ಕೇ ಬಿಡ್ತು. ಆ ಆನೆನ ನೋಡಿಕೊಂಡು ನಾವು ಈ ಯಾತ್ರೆನ ಮುಂದುವರಿಸ್ತೀವಿ. ನಾಳೆ ಏನಾಗಿದ್ದು ಅನ್ನೋದು ನಾಳೆ ವೀಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.